ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಈ ಕ್ಲಾಸಲ್ಲಿ ರೆಡಿ ಟು ವೇರ್ ಸ್ಯಾರಿ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಕಟಿಂಗ್ ಮಾಡಿದ್ವಿ, ಇವಾಗ ಸ್ಟಿಚಿಂಗು. ಫಸ್ಟ್ ನೋಡಿದ್ರಲ್ಲ, ಇದು ಬಂದುಬಿಟ್ಟು ಪಲ್ಲು ಪಾರ್ಟು ಮತ್ತು ಹಿಪ್ ಪಾರ್ಟ್ನ ಅಟ್ಯಾಚ್ ಮಾಡ್ತಾ ಇರೋದು. ಓಕೆ, ಮಿಡಲ್ ಪ್ಲೇಟ್ಸ್ನ ಪಲ್ಲು ಪಾರ್ಟನ್ನು ಮಿಡಲ್ ಹಿಪ್ ಪಾರ್ಟ್ಗಿಂತ 1.5 ಇಂಚ್ ಕೆಳಗಡೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ನಾವು ಒಳಗಡೆ ಕಟ್ ಮಾಡ್ಕೊಂಡಿದ್ವಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಟೀರಿಯಲ್ ಕಟ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ನಮ್ಮ ಮೇಲ್ಗಡೆ ಎಷ್ಟು ಮಟೀರಿಯಲ್ ಎಷ್ಟಾಗಿರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಮೇನ್ ಪಲ್ಲು ಪಾರ್ಟ್ನು ಮತ್ತು ಈ ಹಿಪ್ ಪ್ಲೀಟ್ಸ್ ಪಾರ್ಟ್ನು. ಓಕೆ, ಅಲ್ಲೊಂದು ನಿಮಗೆ ಬೇಕಂದರೆ ಒಂದು ಪ್ಲೀಟ್ಸ್ ಥರನೂ ಮಾಡ್ಕೋಬೋದು. ಓಕೆ, ಇವಾಗ ನೋಡಿ ನಾನು ಪ್ಲೀಟ್ಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಓಕೆ, ನಾವು ಪ್ಲೀಟ್ಸ್ ಯಾವ ಥರ ಮಾಡ್ಕೊಂಡ್ವಿ ಅಂತ ಗೊತ್ತಿದೆಯಲ್ಲ, ಎಲ್ಲನೂ ಒಂದೇ ಲೆವೆಲಲ್ಲಿ ಇಟ್ಕೊಂಡ್ಬಿಡಿ. ಮೊದಲು ಎಲ್ಲ ಜೋಡಿಸ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ನೀಟಾಗಿ ಒಂದೊಂದಾಗಿ ಜೋಡಿಸ್ಕೊಂಡಿದ್ದೀನಿ. ಓಕೆ, ನೀಟಾಗಿ ಜೋಡಿಸ್ಕೊಂಡ್ಬಿಡಿ, ಎಲ್ಲ ಒಂದೇ ಲೆಂತಲ್ಲಿರಲಿ. ಇವಾಗ ನೀವು ಒಂದು ಸ್ಟಿಚ್ಚು ಅಂದರೆ ಫಿಕ್ಸ್ ಮಾಡ್ಕೊಳ್ಳೋ ಥರ, ಅದು ಅಲ್ಲಾಡಬಾರ್ದು ಅನ್ನೋ ಥರ ಒಂದು ಸ್ಟಿಚ್ ಮಾಡ್ಕೊಂಬಿಡಿ ಆಯಿತಾ. ಮೇಲ್ಗಡೆ ಎಲ್ಲ ಪ್ಲೀಟ್ಸು ಸೇರಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಜಸ್ಟ್ ಪ್ಲೀಟ್ ಲೆಂತ್ ಎಷ್ಟಿದೆಯಲ್ಲ ಅಷ್ಟು ಮಾಡ್ಕೊಂಬಿಡಿ ಸಾಕು. ಇಲ್ಲಿ ನೋಡಿ, ಇದು ಪಲ್ಲು ಪಾರ್ಟು, ಇದನ್ನೆಲ್ಲ ಸೇರಿಬಿಟ್ಟು ನಾನು ಸ್ಟಿಚ್ ಮಾಡಿದ್ದೇನೆ. ಓಕೆ, ಇವಾಗ ನಮ್ಮದು ಪ್ಲೀಟ್ಸು ಫಿಕ್ಸ್ ಆಯಿತು. ಈ ಪ್ಲೀಟ್ಸಿಂದ ಸ್ವಲ್ಪ ಪ್ಲೀಟ್ಸು ಮೇಲೆಯಿಂದ ಸ್ವಲ್ಪ ಕೆಳಗಡೆ ಒಂದು 2 to 3 ಇಂಚಸ್ ಎಲ್ಲ ಪ್ಲೀಟ್ಸ್ನ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಪ್ಲೀಟ್ಸ್ ನೀಟಾಗಿ ಕೂತ್ಕೊಳ್ಳಿ ಅಂತ ಇದು. ಓಕೆ, ಇದನ್ನು ನಿಮ್ಗೆ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ನೀವು ಈ ಥರ ಮಾಡ್ಕೊಂಬಿಟ್ರೆ ಪ್ಲೀಟ್ಸು ಕೆಳಗಡೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈಗ ನಾವು ಮೇಲ್ಗಡೆ ಬಾಡಿಗೆ ಅಟ್ಯಾಚ್ ಮಾಡೋಕ್ಕೆ ಮಾಡ್ತಾಯಿದ್ದೀವಿ. ಕಾಟನ್ ಪೀಸನ್ನ ಕಟ್ ಮಾಡ್ಕೋತಾ ಇದ್ದೀವಿ 5 ಇಂಚು. ಓಕೆ, ಒಂದು 5 ಇಂಚ್ ಮಾಡ್ಕೊಂಡ್ಬಿಟ್ಟು ಅದು ಕಾಟನ್ ಬಟ್ಟೆ, ಕಾಟನ್ ನಾವು ಲೈನಿಂಗ್ ಬಟ್ಟೆ ಅಂತೀವಲ್ಲ ಅದು ಬಟ್ಟೆನ ಒಂದು 5 ಇಂಚಿಗೆ 2 ಪೀಸ್ 5 ಇಂಚಿಂದು ನಮ್ಮದು ಹಿಪ್ಪದ್ದು ಮೆಜರ್ಮೆಂಟ್ ಎಷ್ಟು ನಾವು ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಓಕೆ, ಅದರ ವಿಡ್ತ್ ಬಂದ್ಬಿಟ್ಟು 5 ಇಂಚು. ಓಕೆ, ಈ ಲೈನಿಂಗ್ ಬಟ್ಟೆಯ ಲೆಂತ್ ಏನಿರುತ್ತಲ್ಲ ಅದನ್ನು 2 ಟೈಮ್ಸ್ ಅಂದರೆ 2 ಪೀಸ್ ನಾವು 5 ಇಂಚ್ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಅಂದರೆ ಎಕ್ಸ್ಟ್ರಾ ಆದರೂ ಓಕೆ, ಕಡಿಮೆ ಅಂತೂ ಆಗಲ್ಲ, ಕರೆಕ್ಟಾಗಿ ಎಕ್ಸ್ಟ್ರಾನೇ ಆಗುತ್ತೆ. 2 ಪೀಸ್ ಕಟ್ ಮಾಡ್ಕೊಂಬಿಡಿ ಆಯಿತಾ. ನೋಡಿ, ಇವಾಗ ಇದು 5 ಇಂಚಿದ್ದು 2 ಪೀಸಸ್ಸು ನಾನು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಮಗೆ ಒಂದೇ ಬಿಗ್ ಬೇಕಲ್ಲ ಅದಕ್ಕೆ. ಓಕೆ, ನೋಡಿ ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೊಂಬಿಡಿ ನೀಟಾಗಿ. ಓಕೆ, ಇವಾಗ ಇದನ್ನು 2 ಫೋಲ್ಡ್ ಮಾಡಿಬಿಟ್ಟು ಮಡ್ಚ್ಕೊಂಬಿಡಿ. ಅಂದರೆ 2.5 ಇಂಚ್ ಆಯ್ತು. ಇವಾಗ ಮಿಡಲ್ ಆಗಿಬಿಟ್ಟು 2 ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಮಡ್ಚ್ಕೊಂಬಿಡಿ. ಓಕೆ, ಈಗ ಈ ಕಾಟನ್ ಪೀಸನ್ನ ಮೇನ್ ಬಾಡಿಗೆ ನಾವು ಅಟ್ಯಾಚ್ ಮಾಡಬೇಕು. ಇದು ಮೇನ್ ಬಾಡಿ ಯಾವ ಪಾರ್ಟ್ ಹೇಳಿ? ಇದು ಹಿಪ್ ಸೈಜಲ್ಲಿ, ಹಿಪ್ಪಲ್ಲಿ ಬರುತ್ತಲ್ಲ ಫಸ್ಟ್ ನಾವು ಪ್ಲೀಟ್ನ ಹಾಕ್ಕೊಳ್ಳೋದು, ಅದಕ್ಕೂ ಇದಕ್ಕೂ ಇಟ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಂಡು. ಓಕೆ, ಜಸ್ಟ್ ಒಂದು ಮೇಲ್ಗಡೆ ಒಂದು 1/2 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಹೋಗಿ. ಓಕೆ, ನೀಟಾಗಿ ಹಿಡ್ಕೊಂಬಿಟ್ಟು ನೀಟಾಗಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಹೋಗಿ. ಮತ್ತು ಅಲ್ಲಲ್ಲಿ ಸ್ವಲ್ಪ 10 ಇಂಚು 15 ಇಂಚ್ ಆದಮೇಲೆ ಒಂದೊಂದು ಪ್ಲೀಟ್, ಒಂದು ಫೋಲ್ಡ್ 2 ಇಂಚಿನ ಪ್ಲೀಟ್ ಮಾಡ್ಕೊಳ್ಳಿ, ಒಂದು ಫೋಲ್ಡ್ ಮಾಡ್ಕೊಳ್ಳಿ 2 ಇಂಚಿಂದು.
ಯಾಕೆ 2 ಇಂಚ್ ಫೋಲ್ಡ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಸೀರೆಗೆ ಇಲ್ಲಿದೆ ನೋಡಿ 2 ಇಂಚ್ ಫೋಲ್ಡ್ ನಾನು ಮಾಡಿದ್ದೀನಿ ನೋಡಿಲ್ಲೇ. ಯಾಕೆ ಇದನ್ನು ಮಾಡ್ಕೋಬೇಕು ಅಪ್ಪ ಅಂತಂದರೆ ನಾವು ಸೀರೆ ಉಟ್ಕೊಂಡಾಗ ಅದು ಸ್ಟಕ್ ಆಗೋ ಥರ ಇರಬಾರ್ದು. ಓಕೆ, ಲೂಸಾಗಿ ಫ್ರೀಯಾಗಿರಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ 2 ಇಂಚ್ ಪ್ಲೀಟ್ಸನ್ನು ಒಂದು 10 ಇಂಚಿಗೂ 15 ಇಂಚು ಲೆಂತಲ್ಲಿ 2 ಇಂಚ್ 1 ಇಂಚ್ ಥರ ಪ್ಲೀಟ್ಸ್ ಮಾಡ್ಕೊತ ಹೋಗ್ತೀವಿ. ಓಕೆ, ಫುಲ್ ಇದ್ರವರೆಗೂ ಪ್ಲೀಟ್ಸ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಪಲ್ಲು ನಮ್ಮದು ಇದನ್ನೆಲ್ಲಿ ಬರ್ತಾವಲ್ಲ ಪ್ಲೀಟ್ಸು ಅಲ್ಲಿವರೆಗೂ. ಈಗ ನಮ್ಮದು ಮೇಲ್ಗಡೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ, ನಮಗೆ ಆ ಪಲ್ಲುವರೆಗೂ ಎಷ್ಟು ಪಾರ್ಟ್ ಬೇಕಲ್ಲ, ಮತ್ತು ಒಂಚೂರು ಫೋಲ್ಡ್ ಮಾಡೋಕ್ಕೆ ಬಟ್ಟೆನ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡು ತೆಗೆದುಬಿಡಿ. ಓಕೆ, ನೋಡಿ ಕರೆಕ್ಟಾಗಿ ಅಲ್ಲಿವರೆಗೂ ಕಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದಿದ್ದೀನಿ, ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮೇನ್ ಬಾಡಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಲೈನಿಂಗ್ ಬಟ್ಟೆ ಏನಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀವಿ ನಾವು ಅಂತಂದರೆ ನಮಗೆ ಮೇಲ್ಗಡೆ ಬೆಲ್ಟಿಗೆ ಬಾಡಿ ಬೆಲ್ಟ್ ಥರ ಆಗೋಕ್ಕೆ. ಓಕೆ, ನೋಡಿ. ಓಕೆ, ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಇವಾಗ ಜಸ್ಟ್ ನಾವು ಸ್ಟಿಚ್ ಮಾಡಿದ್ವಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಈ ಬಾಡಿಗೋದಕ್ಕೂ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು. ಯಾಕಪ್ಪ ಅಂತಂದರೆ ನೀಟಾಗಿ ಕುತ್ಕೊಳ್ಳಿ ಅಂತ. ಓಕೆ, ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬೆಲ್ಟ್ ರೆಡಿ ಆಗುತ್ತೆ. ಓಪನ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂತ ಹೋಗಿ. ನೀವು ಇವಾಗಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೋದು, ಬಟ್ ಈ ಥರ ನೀವು ಮೇಲ್ಗಡೆ ಮೇನ್ ಬಾಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲೊಂದು ಫೋಲ್ಡ್ ಬಂದಿದೆ ನೋಡಿ ಥರ ನೋಡಿ. ನೆಕ್ಸ್ಟ್ ಫೋಲ್ಡು 2 ಇಂಚಸ್ ಫೋಲ್ಡು. ಓಕೆ, ಇವಾಗ ಲಾಸ್ಟ್ ಪ್ಲೀಟ್ಸಲ್ಲಿ ಮಾಡ್ತಾಯಿದ್ದೀವಿ. ಓಕೆ, ಪ್ಲೀಟ್ಸಲ್ಲಿ ಸ್ವಲ್ಪ ಸೀರೆ ದಪ್ಪ ಆಗುತ್ತೆ, ನೀವು ಸ್ಟಿಚಸ್ನ ಸ್ವಲ್ಪ ಜಾಸ್ತಿ ಲೆಂತ್ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು. ಓಕೆ, ಓಕೆ, ಇವಾಗ ನಮ್ಮ ಮೇಲ್ಗಡೆ ಸ್ಟಿಚ್ಚು ಆಯಿತು ನೋಡಿ. ಇವಾಗ ನಾವು ಅದನ್ನು ಆ ಕಡೆ ಸೈಜ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಬೆಲ್ಟು ರೆಡಿ ಆಯಿತು ಅಂತ. ಓಕೆ, ನೋಡಿ ಸ್ಟಿಚ್ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದು ಬೆಲ್ಟ್ ಯಾವ ಥರ ನಮಗೆ ಕಾಣುತ್ತಲ್ಲ ಆ ಥರದಲ್ಲಿ 2 ಇಂಚು 1.5 ಇಂಚು ಸ್ಟಿಚ್ ಮಾಡ್ಕೊತ ಹೋಗ್ಬಿಡಿ. ನೋಡಿ ನಮ್ಮದು ಇವಾಗ ಬೆಲ್ಟು ರೆಡಿ ಆಗ್ತಾಯಿದೆ ಸೀರೆದು. ನೀಟಾಗಿ ಮಾಡ್ಕೊತ ಹೋಗಿ. ಓಕೆ, ನೋಡಿಲ್ಲ ನಾವು ಫೋಲ್ಡು ಅರ್ಜೆನ್ಸಿ ಬೇಡ. ಓಕೆ, ಸ್ಲೋ ಆಗಿ ಆರಾಮಾಗಿ ಮಾಡ್ಕೊತ ಹೋಗಿ ಅಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ಯಾಕಂದರೆ ಕೈಲಿ ಫುಲ್ ಸಾರಿ ಇರುತ್ತೆ, ನಮಗೆ ಅದನ್ನು ಮೇಂಟೈನ್ ಮಾಡೋಕೆ ಆಗ್ತಿರಲ್ಲ. ಓಕೆ, ಸ್ಲೋ ಆಗಿಬಿಟ್ಟು ಸಾಡಿ ಫುಲ್ ಬಾಡಿನೆಲ್ಲ ಮಷಿನ್ ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೊತ ಹೋಗಿ. ಓಕೆ, ಎಂಡಲ್ಲಿ ಬಂದ್ವಿ. ಓಕೆ, ಇದು ಪಲ್ಲು ಪಾಟು ಇದು. ಓಕೆ, ಬ್ಲ್ಯಾಕಲ್ಲಿ ಕಾಣೋದೆಲ್ಲ ಪಲ್ಲು ಪಾಟು. ನಮ್ಮ ಪಲ್ಲು ಪಾಟ್ವರೆಗೂ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಸೀರೆನ ತಿರುಗಿಸ್ಕೊಂಬಿಟ್ಟು ಕ್ರಾಸಲ್ಲಿ ಈ ಥರ. ಓಕೆ, ಈ ಥರ ಒಂದು ಸ್ಟಿಚ್ ಹಾಕ್ತೀನಿ, ಯಾಕಂದರೆ ಅದು ನೀಟಾಗಿ ಕುತ್ಕೊಂಡ್ಬಿಡಲಿ ಅಂತ. ಈಗ ನಮಗೆ ನಮ್ಮ ಸಾರಿ ಬೆಲ್ಟ್ ರೆಡಿ ಆಯಿತು. ಓಕೆ, ಈಗ ನಾವು ಹುಕ್ಸ್ ಬಾರ್ಡರ್ ಹಾಕೋತೀವಲ್ಲ, ಹುಕ್ಸ್ ಮನೆ ಮಾಡ್ಕೊತೀವಲ್ಲ, ಅದು ಹುಕ್ಸ್ ಪಟ್ಟಿ. ಓಕೆ, ಸೀರೆದು ನಮ್ಮದು ಎಕ್ಸ್ಟ್ರಾ ಮೇಲ್ಗಡೆ ಮಟೀರಿಯಲ್ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು 2 ಇಂಚು
1 2 ಇಂಚ್ ಬರೋ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಓಕೆ, ಅದನ್ನು ಒಂದು ಸ್ಟ್ರಿಪ್ ಥರ ರೆಡಿ ಮಾಡ್ಕೋಬೇಕು. ಈಗ ಆ ಸ್ಟ್ರಿಪ್ನ ನಮ್ಮ ಮೇನ್ ಬಾಡಿಗೆ ನಾವು ಬೆಲ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಬೆಲ್ಟ್ದು ಎಲ್ಲಿ ಮಾಡ್ಕೋಬೇಕಪ್ಪ ಅಂತಂದರೆ ಬಾಡಿ ಡೆಡ್ ಎಂಡಿಗೆ, ಹಿಪ್ಪದ್ದು ನಾವು ಇಲ್ಲೆಲ್ಲಿ ಇನ್ಸರ್ಟ್ ಮಾಡ್ತಿರ್ತೀವಲ್ಲ ಅಲ್ಲಿಂದ ಸ್ವಲ್ಪ ಜಾಗ ಬಿಟ್ಬಿಟ್ಟು ನೋಡಿ ಮೇನ್ ಬಾಡಿಗೆ ಮೇಲ್ಗಡೆ ನಾನು ಪ್ಲೀಟ್ಸ್ ಇದ್ದೇನೆ, ಅಂದರೆ ಹುಕ್ಸದು ಮನೆಗಳು. ಚಿಕ್ಕ 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 1/2 ಇಂಚಿನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಹುಕ್ ಹಾಕೋಕ್ಕೆ ಯಾವ ಥರ ಬೇಕಲ್ಲ ಆ ಥರ ರೆಡಿ ಮಾಡ್ಕೊಂಡ್ಬಿಟ್ಟು, ನಿಮಗೆ ಈ ಮನೆ ಬೇಡ, ನಮಗೆ ಹುಕ್ ಮನೆ ಬೇಡ ಅಂತಂದರೆ ನಿಮಗೆ ಹುಕ್ ಜೊತೆಗೆ ಅದು ಸ್ಟೀಲ್ದು ಹುಕ್ ಮಣೆನೂ ಸಿಗುತ್ತಲ್ಲ ಅದನ್ನು ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಬಟ್ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನೀವು ದಪ್ಪ ಆದ್ರೂ, ಸಣ್ಣ ಇದ್ರೂ, ದಪ್ಪ ಇದ್ರೂ ಆರಾಮಾಗಿ ಉಟ್ಕೋಬೋದು. 1 10 ಇಂಚ್ ನೀವು ಇನ್ಕ್ರೀಸ್ ಆದರೂ, 2 3 ಇಂಚ್ ನೀವು ಇನ್ಕ್ರೀಸ್ ಆದರೂ, 2 3 ಇಂಚ್ ಡಿಕ್ರೀಸ್ ಆದ್ರೂ ನೀವು ಆರಾಮಾಗಿ ಉಟ್ಕೋಬೋದು. ಓಕೆ, ನೋಡಿ ಪೂರ್ತಿಯಾಗಿ ಒಂದು ಸೈಡ್ ಅಟ್ಯಾಚ್ ಮಾಡಿಕೊಂಡೆ. ಓಕೆ, 2 ಇಂಚಸ್ ಮಾಡಿಕೊಂಡು. ಓಕೆ, ಈಗ ಮತ್ತೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ನಾನು ನಾರ್ಮಲಿ ಎಲ್ಲ ಕಸ್ಟಮರ್ಸ್ಗೆ 2 ಹುಕ್ ಹಾಕೋ ಥರ ಹುಕ್ ಮಣೆನ ರೆಡಿ ಮಾಡಿ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಸ್ಟಿಪ್ಪಾಗಿ ಕೂತ್ಕೊಳ್ಳಿ ಅಂತ. ನೋಡಿ ಬೇರೆ ಕಡೆ ಎಲ್ಲ ಟೇಲರ್ಸ್ ಒಂದೊಂದೇ ಸ್ಟ್ರಿಪ್, ಒಂದೇ ಮೇಲ್ಗಡೆ ಹುಕ್ ಕೊಡೋ ಥರ ಮಾತ್ರ ಮಾಡ್ತಾರೆ. ಬಟ್ ನಾನು ಸ್ಟಿಪ್ಪಾಗಿ ಕೂತ್ಕೊಳ್ಳಿ, ಕಸ್ಟಮರ್ಗೆ ಯಾವುದು ಭಯ ಬರೋದು ಬೇಡ ಅಂತ ನಾನು 2 ಸ್ಟಿಚ್ ಹಾಕ್ತೀನಿ. ಓಕೆ, ಆಮೇಲೆ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಡಿ. ಓಕೆ, ನೀಟಾಗಿ ಪ್ಲೀಟ್ಸ್ನ ಹಿಡ್ಕೊಂಬಿಟ್ಟು ನೀಟಾಗಿ ಹಾಕ್ಕೊಂಬಿಡಿ. ಓಕೆ, ಭಯ ಪಡೋದು ಬೇಡ. ಓಕೆ, ಸ್ಲೋ ಆಗಿ ಹಾಕ್ಕೊಂಬಿಡಿ. ಫೋಲ್ಡಿಂಗ್ ಪ್ಲೀಟ್ಸ್ ಫೋಲ್ಡ್ ಮಾಡುವಾಗ ಯಾವಾಗಲೂ ನಿಮ್ಮ ಕಡೆ ಮಷಿನ್ ಕಡೆ ಫೋಲ್ಡ್ ಅದ್ರ ಮುಖ ಹಾಕ್ತಿರ್ಬೇಕು. ಓಕೆ, ಅಂದರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ.